ಆಸ್ಟ್ರೇಲಿಯಾ ಅಂದ್ರೆ ಎಲ್ಲ ಬರ್ಡ್ ಪ್ರದೇಶ ಅನ್ಕೊಂಡಿರ್ತಾರೆ, ಆದ್ರೆ ಆಸ್ಟ್ರೇಲಿಯಾದಲ್ಲಿ ಇಷ್ಟು ದೊಡ್ಡ ರೈನ್ ಫಾರೆಸ್ಟ್ ಅಂದ್ರೆ ನಂಬ್ತೀರಾ? ನಾವಿವಾಗ ಡೇಂಟ್ರಿ ರೈನ್ ಫಾರೆಸ್ಟ್ ಅಂತ ಜಾಗದಲ್ಲಿ ಇದೀವಿ. ಇದು ಬರೋಬ್ಬರಿ 1200 ಕಿಲೋಮೀಟರ್ ಚದರಡಿ ಇದೆ. ನಾವು ಬೆಳಗ್ಗೆ 6 ಗಂಟೆಗೆ ಎದ್ದು ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದೀವಿ. ಆಸ್ಟ್ರೇಲಿಯಾದ ಅತಿ ದೊಡ್ಡ ರೈನ್ ಫಾರೆಸ್ಟ್ ಡೇಂಟ್ರಿಗೆ ಸ್ವಾಗತ ಸುಸ್ವಾಗತ. ಮಾಡ್ಕೊಂಬರೋಣ ಬನ್ನಿ. ಮಳೆಗಾಡಿಗೆ ಎಂಟ್ರ್ ಆಗ್ತಾ ಇದ್ದೀವಿ. ಮಳೆ ಸ್ವಾಗತ ಮಾಡಿಲ್ಲ ಅಂದರೆ ಹೇಗೆ? ಆದರೆ ಈ ರೈನ್ ಫಾರೆಸ್ಟ್ ಒಳಗೆ ಎಂಟ್ರ್ ಆಗೋದು ಅಷ್ಟು ಈಸಿ ಅಲ್ಲಪ್ಪ. ಯಾಕಂದರೆ ಈ ರೈನ್ ಫಾರೆಸ್ಟ್ಗೆ ಯಾವುದೇ ರೋಡ್ ಎಲ್ಲ ಏನೂ ಇಲ್ಲ. ನಾವು ಫಸ್ಟು ನಮ್ಮ ಕಾರ್ನ ಬೋಟ್ ಒಳಗೆ ತಗೊಂಡೋಗ್ಬೇಕು. ಆ ಬೋಟು ನಮ್ಮನ್ನು ಮತ್ತು ಕಾರ್ನ ಎರಡನ್ನೂ ರೈನ್ ಫಾರೆಸ್ಟ್ ಒಳಗೆ ಬಿಡುತ್ತೆ. ಆಮೇಲೆ ನಮ್ಮ ರೈನ್ ಫಾರೆಸ್ಟ್ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ನಾವು ಆಸ್ಟ್ರೇಲಿಯಾದ ಡೇಂಟ್ರಿ ರೈನ್ ಫಾರೆಸ್ಟ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಆದರೆ ಅದಕ್ಕೂ ಮುಂಚೆ ಇದೇ ಸೆಪ್ಟೆಂಬರ್ 4ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಕೀನ್ಯಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಏನಕ್ಕೆ ಈ ಡೇಟ್ ಅಂತ ಕೇಳ್ತೀರಾ? ಯಾಕಂದರೆ ಈ ಟೈಮಲ್ಲಿ ದ ಗ್ರೇಟ್ ಮೈಗ್ರೇಷನ್ ನಡೆಯುತ್ತೆ. ಲಕ್ಷಾಂತರ ಪ್ರಾಣಿಗಳು ಕೀನ್ಯಾದಿಂದ ತಾಂಜೇನಿಯಾಗೆ ಕೀನ್ಯಾಗೆ ಮೈಗ್ರೇಟ್ ಆಗುತ್ತೆ ಗುರು. ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ ವಾಟ್ಸಪ್ ಮಾಡಿ ಫ್ಲೈಟ್ಸು ಐಟನರಿ ಎಲ್ಲ ತಿಳ್ಕೊಳ್ಳಿ. ನೀವು ಬ್ಯಾಗ್ ಪ್ಯಾಕ್ ಮಾಡ್ಕೊಂಬಂದರೆ ಸಾಕು, ನಾನು ನಿಮಗೆ ಕರ್ಕೊಂಡೋಗಿ ವಾಪಸ್ ಮಸಾಯ್ ಮಾರಿಂದ ಕರ್ಕೊಂಡ್ಬರ್ತೀವಿ. ಬೇಗ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ರೈನ್ ಫಾರೆಸ್ಟ್ ಎಕ್ಸ್ಪ್ಲೋರ್ ಮಾಡೋಕೆ ಹೋಗೋಣ. ಪರ್ಚೇಸ್ ಟಿಕೆಟ್ ಹಿಯರ್. ಈಸಿ ಮಾಡಿದ್ದಾರೆ ಗುರು, ನಾವು ಇಳಿಯಂಗೂ ಇಲ್ಲ ಕಾರಿಂದ. ಹಾಯ್, ಗುಡ್ ಆಫ್ಟರ್ನೂನ್. ಹೌ ಆರ್ ಯು? Not too bad. You looking for a return ticket? Yes. 47 altogether? Yeah. Yes, please. Okay. Or you have this ticket when you come back over the Okay. ferry, or they take more of your money. Okay. Thank you. Have a nice day. Thank you. Have a nice day. Cheers. And that left ಏನು ಚೆನ್ನಾಗಿ ಮಾತಾಡಿಸ್ತಾರಲ್ಲ, ಫ್ರೆಂಡ್ಲಿ ಆಗಿ. ನಾವು ಕೆಲವೊಂದು ಟೂರಿಸ್ಟ್ ಜಾಗಗಳಿಗೆ ಹೋಗಿದ್ದೀವಿ, ಮುಖ ಸಿಂಡಿಸ್ಕೊಂಡೇ ಮಾತಾಡ್ತಾರೆ ಗುರು. ನಾವೇನಾದರೂ ಅವ್ರಿಗೆ ಮಾಡಿರೋರಂಗೆ ಕ್ಯಾಮ್ರಾ ಎತ್ಬಿಟ್ರು ಅಂತೂ ನೋ ಕ್ಯಾಮ್ರಾ ಅಂತ ಬೈದಾಕ್ಬಿಡ್ತಾನೆ. ಓಕೆ ಬನ್ನಿ ಇವಾಗ ಫೆರಿಗೆ ಹೋಗೋಣ. ಚಿನ್ನು ಕ್ರೊಕೊಡೈಲ್ಸ್ ಇರುತ್ತಂತೆ, ಹುಷಾರು. ಹೌದಾ? ಅಲ್ಲಿ ಹಾಕಿದಾರೆ ನೋಡ ಕ್ರೊಕೊಡೈಲ್ಸ್ ಅಂತ. ಸುಮ್ಮನೆ ಕಾಮಿಡಿ ಮಾಡ್ತೀಯ ಚಿನ್ನು ನೀನು ಎಲ್ಲ ಕಡೆ. ನಿಜವಾಗ್ಲೂನಾ? ನೋಡಲ್ಲಿ ಲೆಫ್ಟ್ ಅಲ್ಲಿ ನೋಡಲ್ಲಿ. ಸುಳ್ಳು ಹೇಳಿದ್ರೆ? ಓ ಹಿಂಗ. ನಾವು ವೇಟ್ ಮಾಡ್ಬೇಕು ಅನ್ಕೊಂಡಿದ್ದೆ ಕಿರಣ, ಬಂದು ಯಾವ್ದೋ ಕಾಯ್ತಾ ಇತ್ತು ಫೆರಿ ಅಲ್ವಾ? ಹಾ ಆಶಾ, ಇಷ್ಟೇ ದೂರನಾ? ನಾನು ಹೇಳಿಲ್ವಾ, ಅದಕ್ಕೆ ಎಕ್ಸ್ಪೆನ್ಸಿವ್ ಅಂತ ಹೇಳಿದ್ ನಾನು. ನನಗೆ ಬಿಟ್ಟಿದ್ರೆ ಸ್ವಿಮ್ ಮಾಡ್ಕೊಂಡು ಹೋಗ್ಬಿಡ್ತಿದ್ದಲ್ಲ ಗುರು. ಕ್ರೊಕೊಡೈಲ್ ಇರುತ್ತೆ ಮಾಮ. ನೋಡಿ ಇಷ್ಟೇ, ಅಲ್ಲಿ ನೋಡಿ ಅಲ್ಲಿ. ಅವ್ರು ಇಷ್ಟಕ್ಕೂ ಕಿರಣ ಬ್ರಿಡ್ಜ್ ಮಾಡಿರೋ ಲೆಕ್ಕ ಹಾಕೋ. ಹೌದು, ಅವ್ರು ಪ್ರಿಸರ್ವಿಂಗ್ ದ ರೈನ್ ಫಾರೆಸ್ಟ್ ಅಂತ. ಎರಡು ನಿಮಿಷನ 3 ನಿಮಿಷನೂ ಇರಬೇಕು, ಗೊತ್ತಿಲ್ಲ ಗುರು. ರೈನ್ ಫಾರೆಸ್ಟ್ಗೆ ಹೋಗೋದು ಅಷ್ಟೊಂದು ಸುಲಭ ಅಲ್ಲ. ಡೇಂಟ್ರಿ ರೈನ್ ಫಾರೆಸ್ಟು ಇವ್ರು ಇದು ಚಿಕ್ಕ 5 ಕಿಲೋಮೀಟರ್ ಸ್ಟ್ರೆಚ್. 5 ಕಿಲೋಮೀಟರ್ ಎಷ್ಟಾಶ ಇದು? 100 ಮೀಟ್ರು, 100-200 ಮೀಟರ್ ಅಷ್ಟಕ್ಕಿಂತ ಜಾಸ್ತಿ ಇರಲ್ಲ. 100 ಮೀಟ್ರ್ ಸ್ಟ್ರೆಚ್ಗೆ ಇವರು ಇದನ್ನು ಮಾಡಿದ್ದಾರೆ. ಅಂದರೆ ಲೆಕ್ಕ ಹಾಕೊಳ್ಳಿ, ಪ್ರಿಸರ್ವ್ ಮಾಡ್ತಾವ್ರೆ. ನಾವು ಹೇಳ್ಬೋದು ಬ್ರಿಡ್ಜ್ ಮಾಡ್ಬಿಡ್ಬೋದು, ಟೋಲ್ ಇಸ್ಕೊಬೋದು ಅಂತ. ಆದರೆ ಅದು ಅವರು ಸೇಫ್ಟಿ ಪರ್ಪಸ್ಗೆ, ಇದು ಎಕಾಲಜಿ ಸರ್ಫಸ್ ಪರ್ಪಸ್ಗೆ ಮಾಡಿರೋದು. ಇದನ್ನ ಮೂವ್ ಆಗ್ತಾರನಾ? ಮೂವ್ ಆಗ್ತಾ ಇದೆ. ನನಗೆ ಗೊತ್ತೇ ಆಯ್ತಲ್ಲ. ಪೆಟ್ರೋಲ್ ಏನು ಯೂಸ್ ಮಾಡ್ತಾ ಇಲ್ಲ ಇವರು. ಅಲ್ಲಿ ನೋಡಲಿ, ಅಲ್ಲಿ ಕೊಡಿ ತೋರಿಸ್ತೀನಿ. ಇಲ್ಲಿ ಕಾಣಿಸ್ತಾ ಪೆಟ್ರೋಲ್ ಯೂಸ್ ಮಾಡ್ತಾ ಇಲ್ಲ. ಆ್ಯಕ್ಚುಲಿ ಅವರು ಒಂಥರ ಹೆಂಗ್ ಹೇಳ್ತಾರೆ, ಲಿಫ್ಟ್ ಮೇಲ್ಗಡೆ ಕೆಳಗಡೆ ಹೋಗುತ್ತಲ್ಲ, ಏನಂತ ಚಿನ್ನು ಅದನ್ನ? ಎಲಿವೇಟರ್ ತರ ಇದು ಪ್ಯಾರಲಲ್ ಆಗಿ ಮಾಡಿದ್ದಾರೆ. ಅಷ್ಟೇ 5 ನಿಮಿಷ ಅಂದ್ರೆ 5 ನಿಮಿಷನಲ್ಲ, 2 ನಿಮಿಷ. ಇದಕ್ಕೆ ದುಡ್ಡು ಕೊಡ್ಬೋದು, ನಿಜವಲ್ಲೂ ಕೊಡಬೇಕು. ಅವರು ಈ ಥರ ಪ್ರಿಸರ್ವ್ ಮಾಡ್ತಾರೆ. ಅದಕ್ಕೆ ನಾನು ಅನ್ಕೊಂಡಿದ್ದೆ ಈಕೋ ಸಿಸ್ಟಮ್ ವೆಹಿಕಲ್ ಅಂತ ಹೇಳಿದ್ರು. ಈಕೋ ಸಿಸ್ಟಮ್ ಅಂದ್ರೆ ಪೆಟ್ರೋಲ್ ಯೂಸೇ ಮಾಡಬೇಕಲ್ಲಪ್ಪ ಅನ್ಕೊಂಡಿದ್ದೆ. ಆ ಥರ ಇಲ್ಲ. ಲಿಫ್ಟ್ ಹೇಗೆ ಮೇಲ್ಗಡೆ ಹೋಗಿ ಕೆಳಗಡೆ ಬರುತ್ತಲ್ಲ, ಅದೇ ಥರ ವೈರ್ ಯೂಸ್ ಮಾಡಿಕೊಂಡು ಬಿಡ್ತಾವ್ರೆ. ಒಂದೇ ಕಡೆ ಇರುತ್ತೆ ಇದು. ನಡೀರಿ, ಬಂದ್ವಿ ಅನ್ಸುತ್ತೆ. ನಡೀರಿ ಹೊರಡೋಣ ಈಗ. ಬಾಯ್ ಬಾಯ್ ಬಾಯ್. ಸೂಪರ್ ಎಕ್ಸ್ಪೀರಿಯನ್ಸ್ ಗುರು. ಟೈಮ್ ಈಗ ಬೆಳಗಿನ ಜಾವ 8 ಗಂಟೆ. ಇವಾಗ ತಾನೇ ಮಳೆ ಬಂದು ನಿಂತಿದೆ. ಇವತ್ತು ಡೇ ಫುಲ್ಲು ಡೇಂಟ್ರಿ ರೈನ್ ಫಾರೆಸ್ಟ್ನ ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ, ಲೆಟ್ಸ್ ಗೋ ಅಂಡ್ ಎಕ್ಸ್ಪ್ಲೋರ್ ದ ಬಿಗ್ಗೆಸ್ಟ್ ರೈನ್ ಫಾರೆಸ್ಟ್ ಇನ್ ಆಸ್ಟ್ರೇಲಿಯಾ. ಎದುರ್ಕೊಂಡ್ಬಿಡ್ತಿದ್ದ ಆಫ್ ಆಗುತ್ತೆ. ಡೇಂಟ್ರಿ ರೈನ್ ಫಾರೆಸ್ಟ್ ಎಕ್ಸ್ಪ್ಲೋರ್ ಮಾಡ್ತಾರೆ. ಮೊದಲನೇ ಜಾಗ ಬಂದ್ಬಿಟ್ಟು ಮಾಸ್ಮೆನ್ ಜಾರ್ಜ್ ಅಂತ. ಈ ಮಾಸ್ಮೆನ್ ಜಾರ್ಜ್ ಏನಪ್ಪ ವಿಶೇಷತೆ ಅಂತ ಹೇಳಿದ್ರೆ, ಬೆಟ್ಟದ ದೂರದಿಂದ ನೀರು ಹರ್ಕೊಂಡ್ ಬರುತ್ತೆ. ಎಷ್ಟು ಒಳ್ಳೆ ನೀರಿದು ಅಂದ್ರೆ ಹೀಲಿಂಗ್ ಪ್ರಾಪರ್ಟೀಸ್ ಇರುತ್ತಂತೆ. ಇಲ್ಲಿ ಬಂದು ಒಂದ್ಸತಿ ಸ್ನಾನ ಮಾಡ್ಬಿಟ್ರೆ ಎಲ್ಲ ಮೈಕೈ ನೋವೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಆ ಜಾಗಕ್ಕೆ ಬಂದಿದ್ದೀವಿ ನಾವು. ಬನ್ನಿ ಹೋಗೋಣ. ವೆಲ್ಕಮ್ ಟು ದ ಮಾಸ್ಮೆನ್ ಜಾರ್ಜ್. ಶಟಲ್ ಬಸ್ ತಗೊಂಡು ಹೋಗ್ಬೇಕು. ಇಲ್ಲಿಂದ ಮೇಲ್ಗಡೆ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ. ನಡಿ ಟಿಕೆಟ್ ತೋರಿಸ್ಬೇಕು. ಹಲೋ
29 ಆಸ್ಟ್ರೇಲಿಯನ್ ಡಾಲರ್ಸ್ ಇಬ್ಬರಿಗೂ ಸೇರಿಸಿ, ಅಂದರೆ $1,500 ಆಗುತ್ತೆ ಇಬ್ಬರಿಗೂ ಸೇರಿಸಿ. ಬರೀ ಶಟಲ್ ಬಸ್ಗೆ ಕರ್ಕೊಂಡೋಗಿ ಅಲ್ಲಿ ಬಿಡ್ತಾರೆ ಮೇಲ್ಗಡೆ, ಅಲ್ಲಿಂದ ನಾವು ಸುಮ್ಮನೆ ನಡ್ಕೊಂಡು ತಿರ್ಗಾಡ್ಕೊಂಡು ವಾಪಸ್ ಬರಬೇಕಷ್ಟೇ. ಈ ಜಾರ್ಜ್ ರೈನ್ ಫಾರೆಸ್ಟ್ ಇದೆಯಲ್ಲ, ಇದ್ರ ಒಳಗಡೆ ಹೋದರೆ ನಿಮಗೆ ತುಂಬ ಜನ ಬುಡಕಟ್ಟು ಜನಾಂಗ ಇದ್ದಾರಂತೆ. 4 ಕಿಲೋಮೀಟ್ರ್ ವಾಕು. ಹೇಳಿದರೆ ಸ್ಪೆಸಿಫಿಕ್ ಆಗಲಿ, ಬುಡಕಟ್ಟು ಜನಾಂಗದವ್ರನ್ನ ಡಿಸ್ಟರ್ಬ್ ಮಾಡಬೇಡಿ, ನಿಮ್ಮ ಪಾಡಿಗೆ ನೀವು ಜಾರ್ಜ್ನ ಎಂಜಾಯ್ ಮಾಡ್ಕೊಂಬನ್ನಿ, ರೈನ್ ಫಾರೆಸ್ಟ್ನ ಎಂಜಾಯ್ ಮಾಡಿ ಅಂತ. ಆ್ಯಕ್ಚುಲಿ ಇದು ಮಾಡಿಲ್ಲ ಅಂದರೆ ನಮಗೆ ಒಳಗಡೆ ಎಂಟ್ರೆನ್ಸೇ ಇಲ್ಲ ವೈಲ್ಡ್ ಪಾರ್ಕ್ಗೆ. ರೈನ್ ಫಾರೆಸ್ಟ್ ಅಂದ್ರೆ ಏನು ಹೇಳಿ? ಫಸ್ಟ್ ಆಫ್ ಆಲ್ ರೈನ್ ಫಾರೆಸ್ಟ್ ಅಂದರೆ ದಟ್ಟ ಕಾಡು, ಗಗನ ಚುಂಬುವಂಥ ಮರಗಳು. ಎಷ್ಟೋ ಜಾಗದಲ್ಲಿ ಸೂರ್ಯನ ಬೆಳಕು ಭೂಮಿನೇ ತಾಗಲ್ಲ, ಅಂಥ ಕಡೆ ಈ ಥರ ಜಲಪಾತಗಳು ಹರ್ಕೊಂಡು ಬರ್ತಾ ಇರ್ತವೆ. ಅದೇ ಬ್ಯೂಟಿಫುಲ್ ಮಾಡೋದು ರೈನ್ ಫಾರೆಸ್ಟ್ನ. ಆಮೇಲೆ ವರ್ಷದ 365 ದಿನ ಕೂಡ ಒಂದಲ್ಲ ಒಂದು ಟೈಮಲ್ಲಿ ಮಳೆ ಬರ್ತಾನೇ ಇರುತ್ತೆ ಇಲ್ಲಿ. ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಿಮಗೆಲ್ಲೂ ಸೂರ್ಯನ ಬೆಳಕು ತುಂಬ ಕಮ್ಮಿ ಬೀಳೋದು, ಅದಕ್ಕೆ ಇಲ್ಲೆಲ್ಲ ಓಡಾಡಬಾರ್ದು ಅಂತಲೇ ಹೇಳ್ತಾರೆ. ಒಂದೊಂದು ಮರನೂ ಒಂದೊಂದು ಥರ ಇದ್ದಾವೆ ಕಿರಣ್. ಮೇಲ್ಗಡೆ ಇತ್ತು ಕ್ಯಾಮ್ರಾ ಹಂಗೆ ಅಲ್ವಾ. ರೈನ್ ಫಾರೆಸ್ಟ್ ಅಂದರೆ ಅದ್ಭುತ ಇದೆ ಅಲ್ವಾ. ಆದರೆ ಮರಗಳ ಬಗ್ಗೆ ತಿಳ್ಕೊಳ್ಳೋದೇ ಒಂದು. ಇನ್ನೊಂದೇನೆಂದರೆ ಈ ರೈನ್ ಫಾರೆಸ್ಟಲ್ಲಿ ಈ ನೀರಲ್ಲಿ ಸ್ಪೆಷಲಿ ಮೊಸಳೆಗಳಿಲ್ಲ, ಅದಕ್ಕೆ ಆರಾಮಾಗಿ ಬಿಡ್ತಾರೆ. ಅದಕ್ಕೆ ಯಾವುದು ಲೈಫ್ ಗಾರ್ಡ್ಸ್ ಎಲ್ಲ ಯಾರೂ ಇಲ್ಲ, ಆರಾಮಾಗಿ ನೀರಲ್ಲಿ ಬಿದ್ದು ಆಟ ಆಡ್ಬೋದು. ಹಿಂಗೆ ನೀರು ಹರ್ಕೊಂಡು ಹೋಗ್ತಾ ಇದೆ. ಅಚ್ಚಾ, ನಿನಗೆ ಈ ಮಧ್ಯದಲ್ಲಿ ನೀರು ಯಾವ ಕಡೆಯಿಂದ ಹರ್ಕೊಂಡು ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇದೆಯಾ? ಲೆಫ್ಟಿಂದ ಬರ್ತಾ ಇದೆಯಾ ರೈಟಿಂದ ಬರ್ತಾ ಇದೆಯಾ ಅಂತ? ಹಿಂಗೆ ಹರ್ಕೊಂಡು ಬರ್ತಾ ಇದೆ ನೀರು. ಹಾಳ ಇಲ್ಲ ಗುರು. ಒಂದೊಂದು ಜಾಗದ್ದು ಅದರದ್ದೇ ಆದ ವೈಶಿಷ್ಟ್ಯತೆ ಇದೆ. ಅದೇ ಥರ ಇದೊಂದು ಚಿಕ್ಕ ಪಾಯಿಂಟು, ಯಾವ್ದು ಮಾಸ್ಮೆನ್ ಜಾರ್ಜ್. ಇದೇ ನೀವು ನೋಡಿದ್ದೆ ಮಾಸ್ಮೆನ್ ಜಾರ್ಜ್. ಇವಾಗ ಇನ್ನು ಮುಂದೆ ಹೋಗಬೇಕು, ಇನ್ನೂ ಚೆನ್ನಾಗಿದೆ ಅಲ್ಲಿ ವಾಟರ್ ಫಾಲ್ಸ್ ಎಲ್ಲ. ಹೋಗೋಣ ಬನ್ನಿ. ಕಿರಣ, ಸ್ಮೆಲ್ಲು ಏನು ಚೆನ್ನಾಗಿ ಬರ್ತಿದೆಲ್ಲ, ನಿಜವಾಗ್ಲೂ ಹೇಳ್ತಾ ಇಲ್ಲ. ಒಂದೊಂದು ಕಡೆ ಕೂಡ ಟರ್ನ್ ಆದಾಗ ಒಂದೊಂದು ಥರ ಸ್ಮೆಲ್ ಬರ್ತಾ ಇದೆ ಗಿಡಗಳದ್ದು. ಅದಕ್ಕೆ ನಾನು ಹೇಳಿದೆ ಆವಾಗಲೇ ಮಾಸ್ಮೆನ್ ಅಲ್ಲ, ಇದು ಮೂಸ್ಮೆನ್ ಜಾರ್ಜ್ ಅಂತ. ಎಕ್ಸಾಕ್ಟ್ಲಿ. ಅದು ಟಾಪ್ ವ್ಯೂ ಆಫ್ ದ ಮೂಸ್ಮೆನ್ ಜಾರ್ಜ್. ಮೂಸ್ಮೆನೇ ಬರ್ತೈತೆ ನಿನ್ನಿಂದ ಮಾಸ್ಮೆನ್ ಜಾರ್ಜ್. ರಭಸ ಜಾಸ್ತಿನೇ ಇದೆ, ನಾನು ಕಮ್ಮಿ ಇದೆ ಅಂದ್ಕೊಂಡೆ ನೀರಿನ ರಭಸ ಅಲ್ವಾ. ಹಿಂಗಿಂದ ಹೋಗಿ ಹಿಂಗೆ ಹೋಗ್ತಾ ಇದೆ. ಅಲ್ಲೆಲ್ಲ ಜನಗಳು ಎಂಜಾಯ್ ಮಾಡ್ತಾ ಇದ್ದಾರೆ. ಎಲ್ಲ ಯಾಕೆ ಅಂದರೆ ಇದು ನೀರು ಅಷ್ಟು ಕ್ಲೀನಾಗಿದೆ ಅಂದರೆ ಎಲ್ಲಿಂದ ಮೇಲ್ಗಡೆಯಿಂದ ಹರ್ಕೊಂಡು ಬರ್ತಾ ಇರ್ತಾರೆ. ಎಷ್ಟು ಗಿಡಗಳಾಗಿರ್ಬೋದು, ಅದಕ್ಕೆ ಹೀಲಿಂಗ್ ಪ್ರಾಪರ್ಟೀಸ್ ಕೂಡ ಇರುತ್ತೆ ಇದರೊಳಗೆ. ನಾವು ಬರ್ತಾ ನೋಡಿದ್ವಿ, ಇಲ್ಲಿ ಏನೇನೋ ಮಾಡ್ತಾಯಿದ್ರು ಐಟಮ್ಸ್, ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತ ಗೊತ್ತಾಗ್ತಾ ಇದೆ. ಇದರಿಂದ ತಯಾರಿಸೋ ಪ್ರಾಡಕ್ಟ್ಗಳು ಅವೆಲ್ಲ ಅಂತ. ಗಿಡಗಳು ಮರಗಳ ಮಧ್ಯೆ ಹರ್ಕೊಂಡು ಬರ್ಬೋದು. ಅದು ಎಷ್ಟು ಹೀಲಿಂಗ್ ಪ್ರಾಪರ್ಟೀಸ್ ಇರಬಾರ್ದು ಅದಕ್ಕೆ ಎಷ್ಟು ಕ್ಲೀನಾಗಿದೆ ನೀರು, ಒಂಚೂರು ಗಲೀಜಿಲ್ಲ. ಮೋಸ್ಟ್ಲಿ ಜನಗಳು ಇಲ್ಲಿ ಬಂದು ಡೇ ಎಲ್ಲ ಸ್ಪೆಂಡ್ ಮಾಡ್ತಾರೆ. ಇಲ್ಲಿ 1 ಡೇ ಫುಲ್ ಇದೆ ಆ್ಯಕ್ಟಿವಿಟಿ ಅವ್ರಿಗೆ. ನೀವು ರೈನ್ ಫಾರೆಸ್ಟ್ ಅಂದರೆ ಏನು ಅಂದ್ಕೊಂಡಿದ್ದೀರಾ ಹೇಳಿ? ಯಾವಾಗಲೂ ಮಳೆ ಬರ್ತಾನೆ ಇರುತ್ತೆ. ಇಲ್ಲಿ 90% ಇಲ್ಲ 100% ಆಫ್ ದ ವಾಟರು ನೀರಿಂದನೇ ಬರುತ್ತೆ ಅಂದ್ಕೊಂಡ್ರಾ? ಆದರೆ ಅದು ನಿಜ ಅಲ್ಲ. ಯಾಕಂದರೆ ಬೇಸಿಗೆಗಾಲದಲ್ಲಿ ಇಲ್ಲೂ ರೈನ್ ಫಾರೆಸ್ಟಲ್ಲೂ ನೀರು ಕಮ್ಮಿ ಇರುತ್ತೆ. ಆದರೆ ಮೋಸ್ಟ್ ಆಫ್ ದ ನೀರು ಎಲ್ಲಿಂದ ಬರೋದು ಅಂದರೆ ಬೆಳಗಿನ ಜಾವದ ಮಂಜು ಈ ಎಲೆಗಳ ಮೇಲೆಲ್ಲ ಸೇರ್ಕೊಳ್ಳುತ್ತಲ್ಲ, ಅದರಿಂದನೂ ನೀರು ಬರುತ್ತೆ. 40% ಆಫ್ ನೀರು ಬೇಸಿಗೆಗಾಲದಲ್ಲಿ ಈ ರೈನ್ ಫಾರೆಸ್ಟಿಗೆ ಬರೋದು ಈ ಥರ ಮಂಜಿಂದ, ಎಲೆಗಳ ಮೇಲಿರೋ ನೀರಿಂದ. ಅದು ಕರ್ಕೊಂಡು ಬೆಟ್ಟದ ಮಧ್ಯೆಯಿಂದ ಹರ್ಕೊಂಡ್ಬರುತ್ತೆ. ಇದನ್ನು ಇಂಗ್ಲೀಷಲ್ಲಿ ಕ್ಲೌಡ್ ಸ್ಟ್ರಿಪ್ಪಿಂಗ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಏನು ಅಂತ ಗೊತ್ತಿಲ್ಲ, ಯಾರಿಗಾರು ಗೊತ್ತಿರೋ ಕಮೆಂಟಲ್ಲಿ ಹೇಳಿ. ಆದರೆ ಇಂಗ್ಲೀಷಲ್ಲಿ ಈ ಟೆಕ್ನಾಲಜಿನ, ಈ ಮೆಥಡ್ನ, ನ್ಯಾಚುರಲ್ ಮೆಥಡ್ನ ಕ್ಲೌಡ್ ಸ್ಟ್ರಿಪ್ಪಿಂಗ್ ಅಂತ ಹೇಳ್ತಾರೆ. ನೀವು ಈಗ ನೋಡ್ತಾ ಇರೋದು ಇದು ಒಂದೊಂದು ಮರಗಳಲ್ಲೂ ಎಷ್ಟು ಹೀಲಿಂಗ್ ಪ್ರಾಪರ್ಟೀಸ್ ಇದೆ ಗೊತ್ತಾ? 23 ವರ್ಷದಿಂದ ಒಂದು ಬ್ರಿಡ್ಜ್ ಇತ್ತಿಲ್ಲಿ, ಅದನ್ನು ಡೆಮಾಲಿಷ್ ಮಾಡಿ ಇವಾಗ ಹೊಸ ಬ್ರಿಡ್ಜ್ ಕಳಿಸಿದ್ದಾರೆ. ಏನಕ್ಕೆ ಅಂದರೆ ಮಾಸ್ಮೆನ್ ಜಾರ್ಜಲ್ಲಿ ಇದು ಒಂದೇ ಇರೋದು ಆಕ್ಸೆಸ್, ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋಕ್ಕೆ. ಜಾರ್ಜ್ ಮಧ್ಯದಲ್ಲಿ ಕಟ್ಸಿದ್ದಾರೆ ಅಲ್ವಾ? ಇಲ್ಲ ನೀರೊಳಗಡೆ ಹೋಗ್ಬೇಕಿಲ್ಲ ಅಂದರೆ ಇಲ್ಲ ನೀರಲ್ಲಿ ದಾಟ್ಕೊಂಡು ಹೆಂಗೆ ಹೋಗ್ತೀಯಮ್ಮ, ಅಷ್ಟು ಫೋರ್ಸ್ ಇದೆ ನೀರು. ಲುಕ್ಔಟ್ ಪಾಯಿಂಟ್, ಅಲ್ಲಿಂದ ಮಾಸ್ಮೆನ್ ಜಾರ್ಜ್ ಫುಲ್ ಲುಕ್ಔಟ್ ಪಾಯಿಂಟ್ ಕಾಣಿಸುತ್ತೆ ನಿಮಗೆ. ಕೆಳಗಡೆನೇ ಇದೆ, ಅಷ್ಟೊಂದು ಅಲ್ಲಾಡ್ತಾ ಇಲ್ಲ, ಪರವಾಗಿಲ್ಲ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಇಲ್ಲಿಂದ ಬರೋದು ಹಿಂಗೆ ಬೆಟ್ಟ ಗುಡ್ಡದ ಮಧ್ಯದಿಂದ. ಮೊಸಳೆಗಳೆಲ್ಲರೂ ಕಾಣಿಸ್ತಾ ಇದೆಯಾ ನಿನಗೆ? ಇಲ್ಲಿಲ್ಲ, ಮೊಸಳೆ ಇರಲ್ಲ ಇಲ್ಲಿ ಅಲ್ವಾ? ಅದಕ್ಕೆ ಮನುಷ್ಯ ಆರಾಮಾಗಿ ಕೇರ್ ಫ್ರೀಯಾಗಿ ಸ್ನಾನ ಮಾಡ್ಕೊಂಡು ಹೋಗೋದು ಇಲ್ಲಿ. ಹಿಂಗೋದ್ರೆ ಡೈರೆಕ್ಟ್ ಕ್ರೀಕ್ ಪಾಯಿಂಟು. ಎಲ್ಲ ಕಡೆಯಿಂದ ಹರ್ಕೊಂಡ್ಬರ್ತಾ ಇದೆ ಗುರು ನೀರು. ಎಷ್ಟು ಕಡೆಯಿಂದ ಹರ್ಕೊಂಡ್ಬರ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಬುಡಕಟ್ಟು ಜನಾಂಗದವ್ರು ಇದ್ದಾರೆ. ನಾನು ಆವಾಗಲೇ ಹೇಳಿದ್ನಲ್ಲ, ಈ ಆಸ್ಟ್ರೇಲಿಯಾ ರೈನ್ ಫಾರೆಸ್ಟಲ್ಲಿ ಒಂದೊಂದು ಕಡೆ ಒಂದೊಂದು ಜಾಗದಲ್ಲೂ ಅಬ್ಬರಿಜಿನಲ್ ಬುಡಕಟ್ಟು ಜನಾಂಗ ಇದ್ದಾರೆ. ಇದರಲ್ಲಿ ಬಾಜಾ, ಮುದುರು ಜಂಗ ಅಂತ ಬುಡಕಟ್ಟು ಜನಾಂಗ ಇದ್ದಾರೆ. ಒಂದು 40ರಿಂದ 50 ಜನ ಇದ್ದಾರೆ ಅಷ್ಟೇ ಇಲ್ಲಿ. ಅವ್ರು ಹೇಳಿದ್ದಾರೆ, ನೀವು ಅವ್ರು ಹೋಗ್ಬೇಕಾದ್ರೆ ನೀವು ಅವ್ರ ಕಮ್ಯುನಿಟಿ ಮೇಲೆ ಹೋಗ್ತೀರಾ, ಸೈಲೆಂಟಾಗಿ ಹೋಗಿ, ಒಳಗಡೆ ಹೋಗಬೇಡಿ, ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ. ಇವರು ಒರಿಜಿನಲ್ ಆಸ್ಟ್ರೇಲಿಯಾದ ಬುಡಕಟ್ಟು ಜನಾಂಗ. 60,000 ವರ್ಷದಿಂದ ಈ ಬುಡಕಟ್ಟು ಜನಾಂಗ ಇಲ್ಲೇ ಇದ್ದಾರೆ. ಅವರು ಒಬ್ಬೊರಿಜಿನಲ್ ಅಂತ. ನಜ್ಜಿ ಮಾಸ್ಮೆನ್ ಜಾರ್ಜು, ಮೂಸ್ಮೆನ್ ಜಾರ್ಜು ಫುಲ್ ನೀರು ಇಳಿಸ್ತು ಮಾತ್ರ ಇವತ್ತು. ಎಷ್ಟು ಒಂದು 8 ಕಿಲೋಮೀಟರ್ ನಡೆದ್ವಾ ಅಪ್ ಆ್ಯಂಡ್ ಡೌನು?
ಯಪ್ಪ ಬೆವ್ತೋಗ್ಬಿಟ್ಟಿದ್ದೀವಿ. ಆ್ಯಕ್ಚುಲಿ ಏನು ಗೊತ್ತಾ, ನನಗೆ ಇನ್ನೊಂದು ಆಶ್ಚರ್ಯ ಆಗ್ತಾ ಇರೋದು, ನಮ್ಮ ಥರ ಸ್ಕಿನ್ ಇರುತ್ತಲ್ಲ ಬ್ರೌನ್ ಸ್ಕಿನ್ನು, ನಾವು ಸಖತ್ ಬೆವ್ರ್ತೀವಿ. ಇವ್ರು ಆಸ್ಟ್ರೇಲಿಯಾದವರು ಬೆವ್ರ್ತಾನೆ ಇಲ್ಲ ಗುರು. ಸ್ವೆಟ್ ಗ್ಲ್ಯಾಂಡ್ಸ್ ಇರಲ್ವೇನೋ ಅನ್ಸುತ್ತೆ ಇವ್ರಿಗಂತೂ. ನಾವು ಎಷ್ಟು ಬೆವ್ರ್ತೀವಿ ನೋಡು. ಇವ್ರು ಆಸ್ಟ್ರೇಲಿಯಾದವ್ರು ಆರಾಮಾಗಿರ್ತಾರೆ ಗುರು. ಅದೇನೋ ಗೊತ್ತಿಲ್ಲ ಗುರು. ಹೀಟ್ ರಿಡ್ಯೂಸ್ ಆಗಬೇಕು ಬಾಡಿಯಿಂದ, ಬೆವ್ರಬೇಕು. ಬೆವ್ರಲಿಲ್ಲ ಅಂದರೆ ಸಖತ್ ಪ್ರಾಬ್ಲಮ್ಮು. ಸೊ ಇವಾಗ ಆಯಿತು ಮೂಸ್ಮೆನ್ ಜಾರ್ಜ್ ನೋಡಿ ಬನ್ನಿ. ಮಾಸ್ಮೆನ್ ಜಾರ್ಜ್ ನೋಡಿದಾಯ್ತು. ಇವಾಗ ಡ್ರೈವ್ ಮಾಡಿಕೊಂಡು ಇನ್ನೊಂದು ಪಾಯಿಂಟ್ಗೆ ಹೋಗ್ತೀವಿ. ನೆಕ್ಸ್ಟ್ ಪಾಯಿಂಟ್ ಏನು ಗೊತ್ತಾ ಕಿರಣ್? ದ ಸ್ಕೇರಿಯಸ್ಟ್ ಪಾಯಿಂಟ್. ಅಲ್ಲೇ ಹೋಗಿ ಹೇಳ್ತೀವಿ ಬನ್ನಿ ಏನದು ಅಂತ. ಎಷ್ಟು ಎಕರೆಗಳ ಗಟ್ಟಲೆ ಬೆಳೆದ್ಬಿಟ್ಟಿದ್ದಾರೆ ಗೊತ್ತಾ ಕಬ್ಬಿಲ್ಲಿ. ಎಲ್ಲ ಕಡೆ ಬರೀ ಕಬ್ಬೆ ಬೆಳೆದವ್ರೆ, ಇನ್ನೇನು ಎಕರೆಗಳ ಗಟ್ಟಲೆ. ಆಶಾ ರೆಡಿನಾ ಕ್ರೊಕಡೈಲ್ ಹಿಡಿಯಕ್ಕೆ, ಮೊಸಳೆನ್ ಹಿಡಿಯಕ್ಕೆ? ಎಷ್ಟು ಕ್ರೊಕಡೈಲ್ ಹಿಡ್ಕೊಂಡ್ ಬರೋಣ ಕಣ ಇವತ್ತು. ಮೊಸಳೆ ನಮ್ಮನ್ನ ಹಿಡಿತದೋ, ಮೊಸಳೆನೇ ನಾವು ಹಿಡಿತೀವೋ ದೇವರೇ ಗೊತ್ತಿಲ್ಲ. ಆದರೆ ಈ ಕ್ರೊಕಡೈಲ್ ಎಲ್ಲಿ ವಾಸಿಸ್ತಾವಲ್ಲ ಅವ್ರ ಹ್ಯಾಬಿಟೈಟ್, ಅಲ್ಲೇ ಹೋಗ್ಬಿಟ್ಟು ಕ್ರೊಕಡೈಲ್ ಹುಡುಕ್ತೀವಿ. ಯಾಕಂದರೆ ಅದು ಮೊಟ್ಟೆಗಳು ಚಿಕ್ಕ ಚಿಕ್ಕ ಮರಿಗಳೆಲ್ಲ ಸಿಗ್ತವೆ ಅಂತ ಹೇಳಿದ್ದಾರೆ. ನೋಡೋಣ ಬನ್ನಿ, ಕ್ರೂಸ್ ತೊಗೊಂಡು ಹೋಗ್ತೀವಿ ಕ್ರೊಕಡೈಲ್ ಹುಡುಕೊಂಡು ಹಂಟ್ ಮಾಡಿಕೊಂಡು. ಬಂದೆವು ಕ್ರೊಕಡೈಲ್ನ ಹಿಡಿಯಕ್ಕೆ. ಇದು ಎಷ್ಟೊಂದು ಕಂಪ್ನಿಗಳಿದೆ, ಎಷ್ಟೊಂದು ಕಂಪ್ನಿಗಳು ಕರ್ಕೊಂಡು ಹೋಗ್ತಾರೆ ಮೊಸಳೆಗಳನ್ನ ಹಿಡಿಯಕ್ಕೆ. ಅಂತಿದ್ದ ಕ್ರೂಸ್ ಅಲ್ಲಪ್ಪ ಇದು, ಕ್ರೊಕಡೈಲ್ ಇನ್ಫೆಸ್ಟೆಡ್ ರಿವರ್ ಒಳಗೆ ಹೋಗ್ತಾ ಇದೀವಿ. ಮೋಸ್ಟ್ಲಿ ನೀವು ಝೂ ಅಲ್ಲಿ ನೋಡಿದಿರಾ, ಪಾರ್ಕಲ್ಲಿ ನೋಡಿದಿರಾ, ಆದರೆ ಅದೇ ಪ್ರಾಕ್ಸಿಮಿಟಿಯಲ್ಲಿ ಆ ಹ್ಯಾಬಿಟೇಟಲ್ಲಿ ನೋಡಿದಿರಾ? ಇಲ್ಲ ಅಲ್ವಾ? ಬನ್ನಿ ಕರ್ಕೊಂಡು ಹೋಗ್ತೀನಿ. ಫುಲ್ ಮೊಸಳೆನ ಹುಡ್ಕೊಂಡು ತಿರ್ಗಾಡೋಣ ಇವಾಗ. ಅಲ್ಲಿ ಹೋಗಿ ಮೊಸಳೆನ ಹುಡುಕನ ಇವಾಗ. ಡೇಂಟ್ರಿ ರೈನ್ ಫಾರೆಸ್ಟಲ್ಲಿ ಓಡು ಬೇಗ. ನೀವೆಲ್ಲ ಇದು ನೋಡ್ತಾ ಇದ್ದೀರಲ್ಲ, ಇದು ಹೆಂಗಾಗಿರೋದು ಅಂದ್ಕೊಂಡ್ರಿ? ಫ್ಲಡ್ ವಾಟರು, ಅಂದರೆ ನೀರು ಜಾಸ್ತಿಯಾಗಿ ಫ್ಲಡ್ಸ್ ಬಂದಾಗಿರೋದು, ಮಳೆಯಿಂದ ಅಲ್ಲ. ಏನು ಗೊತ್ತಾ, ಮೊಸಳೆಗಳು ಈ ಥರ ಬಿಸಿಲು ಕಾಲದಲ್ಲಿ ತುಂಬ ಕಷ್ಟ ಅಂತೆ ಟ್ರ್ಯಾಕ್ ಮಾಡೋದು. ಎಂತಕ್ಕೆ ಅಂದರೆ ಬಿಸಿಲಲ್ಲಿ ಜಾಸ್ತಿ ಅದು ನೀರೊಳಗೆ ಇರೋಕ್ಕೆ ಇಷ್ಟಪಡುತ್ತಂತೆ. ಅದು ಒಂದು ಸ್ವಲ್ಪ ಹೊತ್ತು ಮಾತ್ರ ನೆನಪು ಬರುತ್ತಂತೆ, ಆವಾಗ ಸಿಗುತ್ತಂತೆ. ಅದಕ್ಕೆ ಅವರು ಇರೋ ಜಾಗಕ್ಕೆ ಹೋಗ್ಬೇಕಂತೆ. ಅವು ಮೊಟ್ಟೆ ಇಕ್ಕಿರ್ತಾವಂತೆ, ಆಮೇಲೆ ಅವ್ರ ಮರಿಗಳು ಇರ್ತಾವಂತೆ. ಅಂಥ ಜಾಗಕ್ಕೆ ಹೋಗ್ತೀವಿ ನಾವೀಗ ಮೊಸಳೆ ಹುಡ್ಕೊಂಡು. ಅಲ್ಲಿ ನಾನು ನೋಡಿದೆ. ಮೊಬೈಲಲ್ಲಿ ಜೂಮ್ ಮಾಡು. ಇಲ್ಲಿ ಕಾಣಿಸ್ತಾ ಇಲ್ಲ ಮೊಬೈಲ್. ರಿವರ್ಸ್ ಆಗ್ತಾರೆ ಬಾ. ಇನ್ಸ್ಟಾಗ್ರಾಮ್ ಮಾತ್ರ ಕಾಣಿಸ್ತು ನನಗೆ. ಹೌದಾ? ಕಿರಣ ಸಕ್ಕತ್ತಾಗಿ ಸ್ಪಾಟ್ ಮಾಡ್ತೀನಿ ನಾನು ಕ್ರೊಕಡೈಲ್ನ. ಕಣ್ಣು ಚೆನ್ನಾಗೈತೆ ಚಿನ್ನ. ನೀನು ಕನ್ನಡಕ್ಕೆ ಹಾಕೊಂಡಿದ್ರು. ಇಲ್ಲಿ ಬಣ್ಣ ಇಲ್ಲಿ ಚಿನ್ನು. ಓ ಅಲ್ಲಿ ಚಿಕ್ಕದು. ಇಲ್ಲಿ ಚಿನ್ನು. ಈ ಕ್ರೊಕಡೈಲ್ ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ, ಇದು ಫ್ರೆಶ್ ವಾಟರ್ ಇರುತ್ತೆ, ಸಾಲ್ಟ್ ವಾಟರ್ ಇರುತ್ತಂತೆ. ಎಲ್ಲಿ ಹೋಗುತ್ತೆ ಅಲ್ಲಿ ಅಡಾಪ್ಟ್ ಆಗ್ಬಿಡ್ತಂತೆ. ಇಲ್ಲೇ ಇದೆ ಚಿನ್ನು. ಚಿಕ್ಕ ಚಿನ್ನು. 4 ವರ್ಷ ಅಷ್ಟೇನಾ ಇದಕ್ಕೆ? ಚಿಕ್ಕದಂಗಾರೆ 4 ವರ್ಷ ಅಷ್ಟೇ ಇದಕ್ಕೆ. ಹೆಂಗಿದೆ ನೋಡಿ. ಓ ಮೈ ಗಾಡ್, ಹತ್ರ ಹೋಗ್ತಾ ಇದೀವಿ. ಕಿರಣ ನಾನು ಇಷ್ಟ ಹತ್ರ ಬರ್ತೀನಿ. ಲೈವ್ ಹೊಟ್ಟೋಯ್ತು ಎದ್ರಕೊಂಡು. ಸೊ ಈ ಥರ ಜಾಗಗಳೇನಿರುತ್ತಲ್ಲ ಅಲ್ಲಿ ಬಂದು ರೆಸ್ಟ್ ಮಾಡ್ತಿರ್ತವೆ ಅದು. ಯಾಕಂದರೆ ಟೆಂಪ್ರೇಚರ್ ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ. ಅರ್ಧ ಬಾಡಿ ವಾಟರ್ ಒಳಗೆ ಇಟ್ಕೊಂಡಿರುತ್ತೆ, ಅರ್ಧ ಬಾಡಿನ ಭೂಮಿ ಮೇಲೆ ಇಟ್ಟಿರುತ್ತೆ. ಬ್ಯಾಲೆನ್ಸಿಂಗ್ ಮಾಡ್ತಾ ಇರುತ್ತೆ. ಇಲ್ಲೆಲ್ಲೋ ಇರುತ್ತೆ. ಇದು ಸಾಕಿರೋದಲ್ಲ ಮಾ ವೈಲ್ಡ್ ಕ್ರೊಕಡೈಲು. ಇಲ್ಲೆಲ್ಲೋ ಇರುತ್ತೆ. ಹುಡ್ಕೋಣ, ಕೈ ಹಾಕೋಣ. ಪಾಪ ಕೈ ಇತ್ತು ಎಗರ್ಗಿರ್ ಬಿಡೋದು ಮಾಂಸ ಅಂದ್ಬಿಟ್ಟು. ಈ ರಿವರ್ ಏನ್ ನೋಡ್ತಾ ಇದೀವಲ್ಲ, ಇದು ಬಂದು 120 ಕಿಲೋಮೀಟರ್ ಇದೆ ರಿವರ್. ಇದು ಎಷ್ಟು ದೂರನಾ? 120 ಕಿಲೋಮೀಟರ್ ದೂರ ಇದೆ. 120 ಕಿಲೋಮೀಟರ್ ಇದೆ. ಹಂಗೆ ಮೊಟ್ಟೆ ಇಟ್ಟಿರ್ತಾವಂತೆ ಕ್ರೊಕಡೈಲ್ಗಳು. ಕ್ರೊಕಡೈಲ್ ಅಮ್ಮ ಇರ್ಬೇಕು ಅಂತ ನಿಲ್ವಂತೆ. ಮೊಟ್ಟೆ ಇಟ್ಬಿಟ್ಟು ಹೀಟ್ ಆಗ್ತಾ ಇರ್ತದೆ, ಅಮ್ಮ ಹೊಟ್ಟೋಗ್ಬಿಟ್ಟಿರ್ತಂತೆ. ಅಮ್ಮಂದ್ರು ಬಂದ್ಬಿಟ್ಟು ಮೊಸಳೆ ಅಮ್ಮ ಬಂದ್ಬಿಟ್ಟು ಇಲ್ಲಿ ಮೊಟ್ಟೆ ಇಟ್ಟು ಹೋಗ್ಬಿಡುತ್ತಂತೆ. ಆದರೆ ಪ್ರಾಣಿಗಳು, ಬರ್ಡ್ಸು ಅಂದರೆ ಪಕ್ಷಿಗಳು, ಮೀನುಗಳು ಅವೆಲ್ಲ ತಿನ್ಕೊಂಡ್ಬಿಡ್ತಾವಂತೆ. ಆಮೇಲೆ ಫ್ಲಡ್ಡಿಂಗ್ ಆಗುತ್ತಲ್ಲ, ಫ್ಲಡ್ಡಿಂಗ್ ಆದಾಗಲೂ ಎಷ್ಟೋ ಮೊಟ್ಟೆಗಳು ಒಡೆದೋಗ್ಬಿಡುತ್ತಂತೆ. 50% ಆಫ್ ಮೊಟ್ಟೆ ಒಡೆದೋಗ್ಬಿಡುತ್ತಂತೆ. ಅಂದರೆ ಲೆಕ್ಕ ಹಾಕೊಳ್ಳಿ, 10 ಮರಿ ಹಾಕಿದ್ರೆ 10 ಮೊಟ್ಟೆ ಹಾಕಿದ್ರೆ ಅದ್ರಲ್ಲಿ 5 ಮೊಟ್ಟೆ ಒಡೆದೋಗೋ ಚಾನ್ಸಸ್ 100%. ಇನ್ನು 5 ಮೊಟ್ಟೆ ಉಳಿಯೋದು. ಏನಂತೆ ಗೊತ್ತಿಲ್ಲಪ್ಪ. ವಾಟ್ಸ್ ದೇರ್? ಅವೇ ಸಾಕಾಗಿ ಕಾಣಿಸ್ತದೆ ಗುರು. ನಾನು ಪಕ್ಕದಲ್ಲಿ ಗೋಪ್ರೋ ಇಟ್ಟಿದ್ದೀನಿ. ಗೋಪ್ರೋ ಪಕ್ಕದಲ್ಲಿ ಮೊಬೈಲ್ ಹಾಕೊಂಡು ಝೂಮ್ ಮಾಡ್ತಾ ಇದ್ದೀನಿ. ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಇಲ್ಲಿ ನೋಡು ಆಶಾ, ಗೊತ್ತ ಕಾಣಿಸ್ತದೆ, ಇಲ್ಲೇ ಕಾಣಿಸ್ತದೆ ನನಗೆ. ಹೆಂಗಿದೆ ನೋಡು, ಹಿಂಗೆ ಕ್ಯಾಮಫ್ಲಾಜ್ ಆಗಿ ಮಲ್ಕೊಂಡಿದೆ, ಗೊತ್ತೇ ಆಗಲ್ಲ. ಕಾಲಿಟ್ಬಿಡ್ತೀವಿ. ಹತ್ರ ಹೋಗ್ತಾ ಇದಾರೆ. ಆ್ಯಕ್ಚುಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಓಡಾಡ್ತಾ ಇರ್ತಾರೆ ಮೊಸಳೆ ಹುಡ್ಕೊಂಡು. ಇವಾಗ ಈ ಕಡೆ ಬಂದರು. ಕ್ಯಾಟ್ ಫಿಶ್ ಅಂತ ತುಂಬಾ ಜಾಸ್ತಿ ತಿನ್ನೋದಿದು ಮೊಸಳೆ. ಆದ್ರೆ ಇಲ್ಲಿನ ಜನ ಮೊಸಳೆ ಕೂಡ ತಿಂತಾರೆ. ಇಲ್ಲಿನ ಜನ ಹೌದು. ಪಾಪ್ಯುಲೇಷನ್ ಕಮ್ಮಿ ಆಗಿಲ್ಲ, ಫುಡ್ ಸೈಕಲ್ ಹೋಗ್ಬೇಕಲ್ಲ, ಇಲ್ಲಾಂದ್ರೆ ಇದೇ ಪಾಪ್ಯುಲೇಷನ್ ಜಾಸ್ತಿ ಆಗ್ಬಿಡುತ್ತಲ್ವಾ. ಇಂಥ ಜಾಗದಲ್ಲಿ ನೋಡಿ ಅಲ್ಲಿ ಮೊಟ್ಟೆ ಇಟ್ಬಿಟ್ಟು ಹೋಗ್ಬಿಟ್ಟಿರ್ತಾವಂತೆ.
ಪಕ್ಷಿಗಳು ಬೇರೆ ಪ್ರಾಣಿಗಳೆಲ್ಲ ಬಂದು ತಿನ್ಕೊಂಡ್ಬಿಡ್ತಾವೆ ಪಾಪ. ಇವೆಲ್ಲ ಮ್ಯಾಂಗ್ರೋವ್ಸ್ ಅಲ್ವಾ? ಇವೆಲ್ಲ ಮ್ಯಾಂಗ್ರೋವ್ಸ್. ಈ ಮೊಸಳೆಗಳ ಡಯಟ್ ಏನಪ್ಪ ಅಂತ ಹೇಳಿದ್ರೆ 5 ರಿಂದ 6 ತಿಂಗಳ ತನಕ ಅವ್ರಿಗೆ ಊಟ ಸಿಕ್ಕಿಲ್ಲ ಅಂದ್ರೂ ಕೂಡ ಜೀವನ ಅವ್ರು ಸಾಗಿಸ್ತಾವಂತೆ. ಸೊ ಒಂದ್ಸಲ ತಿನ್ಬಿಟ್ರೆ ಸಾಕಂತ 6 ತಿಂಗಳು ತಿನ್ನಲ್ವಂತೆ ಅವು. ಇವಾಗ ನಮ್ಗೆ ಹಿಂಗೆ ಬೆವರು ಬರುತ್ತೆ, ಬಿಸಿಲು ಬಂದರೆ ಮತ್ತು ಚಳಿ ಆದಾಗ ತುಂಬ ಹೊಟ್ಟೆ ಹಸು ಆಗುತ್ತಲ್ಲ, ನಾವು ಅದಕ್ಕೆ ನಮಗೆ ಬಾಡಿ ಟೆಂಪ್ರೇಚರು ನಮಗೆ ರೆಗ್ಯುಲೇಟ್ ಮಾಡೋಕ್ಕೆ ಊಟ ಕೇಳ್ತೀವಿ, ಊಟ ಕೇಳುತ್ತೆ ನಮ್ಮ ಬಾಡಿ. ಆದರೆ ಮೊಸಳೆ ಹಂಗಲ್ಲ, ನೀರಿಂದ ಹೊರಗಡೆ ಬಂದು ನೀರೊಳಗೆ ಹೋಗಿ ಹಂಗೆ ರೆಗ್ಯುಲೇಟ್ ಮಾಡ್ಕೊಂಡ್ಬಿಡುತ್ತದೆ ಬಾಡಿ ಟೆಂಪ್ರೇಚರ್ನ. ಸೊ ಅದಕ್ಕೆ 5 ರಿಂದ 6 ತಿಂಗಳು ಊಟ ಇಲ್ದಲೆ ಆರಾಮಾಗಿರ್ತಾವಂತೆ ಮೊಸಳೆಗಳು. ಅದೇ ಸಿಕ್ಕರೆ ಬಿಡಲ್ಲ. ಜಾಸ್ತಿ ಆಳ ಇಲ್ಲ ಇಲ್ಲಿ. ಆಮೇಲೆ ಮೊಸಳೆಗಳು ನಿಮಗೆ ಆ ಥರ ಮೇನ್ ಲ್ಯಾಂಡ್ ಮೇಲ್ಗಡೆ ಎಲ್ಲ ಕಾಣಿಸಲ್ವಂತೆ, ತುದೀಲಿ ಕಾಣಿಸುತ್ತಂತೆ. ಈ ಥರದ ಮರಗಳ ಮೇಲೆ, ಮ್ಯಾಂಗೋಸ್ ಮರಗಳ ಮೇಲೆ ಹಾವಿರುತ್ತಂತೆ, ಹ್ಯಾಂಗಿಂಗ್ ಸ್ನೇಕ್ಸ್ ಅಂತಾರಂತ. ಅದನ್ನು ತುಂಬ ಇರ್ತಾವಂತೆ. ವಿಚಿತ್ರ ಫ್ಯಾಕ್ಟ್ರು, ಈ ಕ್ರೊಕೊಡೈಲ್ಸ್ನ ಪಾಪ್ಯುಲೇಷನ್ ಅವೇ ಕಂಟ್ರೋಲ್ ಮಾಡುತ್ತಂತೆ. ಏನಂದರೆ ಅವಿಗೆ ಯಾವ ಗೊತ್ತಾಗುತ್ತಂತೆ ಜಾಸ್ತಿ ಆಗ್ತದೆ ಪಾಪ್ಯುಲೇಷನ್ ಅಂತ. ಸೊ ಮೊಟ್ಟೆಗಳು ಹೊಡೆದಾಗ ಏನಾಗುತ್ತಂತೆ, ಆ ಫೀಮೇಲ್ ಕ್ರೊಕೊಡೈಲ್ಸ್ ಇರುತ್ತಲ್ಲ ಅದೇ ತಿನ್ಕೊಂಡ್ಬಿಡುತ್ತಂತೆ, ಅದೇ ರೆಗ್ಯುಲೇಟ್ ಮಾಡಿಬಿಡುತ್ತೆ, ಓವರ್ ಪಾಪ್ಯುಲೇಟ್ ಆಗೋಕ್ಕೆ ಬಿಡೋದೇ ಇಲ್ವಂತೆ. ಎಂತಕ್ಕೆ ಗೊತ್ತಾ, ಮೊಸಳೆಗಳ ಪಾಪ್ಯುಲೇಷನ್ ಜಾಸ್ತಿ ಆದರೆ ಅವಕ್ಕೆ ಊಟ ಸಿಗಲ್ವಂತೆ, ಕಾಂಪಿಟೇಷನ್ ಜಾಸ್ತಿ ಆಗುತ್ತಂತೆ. ಸೊ ಅದಕ್ಕೆ ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದೆ ಅಂತ ಗೊತ್ತಾದರೆ ಮೊಸಳೆ ಅಮ್ಮಗಳೇ ಚಿಕ್ಕ ಮಕ್ಕಳನ್ನ ತಿನ್ಕೊಂಡ್ಬಿಡ್ತಾವಂತೆ ಗುರು. ಎಂಥ ವಿಚಿತ್ರ ಅಲ್ಲ. 26 ಇಯರ್ಸ್ ಅಂತ ಕಿರಣ ಅದಕ್ಕೆ. ಓಹೋ, ಇವೆಲ್ಲ ಟ್ರ್ಯಾಕ್ ಇರುತ್ತೆ ಗುರು. ಕಿರಣ ಹೆಂಗ್ ಭಯಂಕರವಾಗಿದೆ ಗೊತ್ತಾ. ಆರಾಮಾಗಿ ತಿಂದು ಮಲ್ಕೊಂಡಿದ್ಯಂತೆ. ಇದು ಶೇಡಲ್ಲಿ ಮಲ್ಕೊಂಡಿದೆ ನೋಡಿ, ಅದು ರೆಗ್ಯುಲೇಟ್ ಮಾಡ್ಕೊತಾ ಇದೆ ಟೆಂಪ್ರೇಚರ್ನ. ಇವಾಗ ಮೇ ಬಿ ಇಲ್ಲೆಲ್ಲ ಮೊಟ್ಟೆ ಇಡೋ ಜಾಗ ಅನ್ಸುತ್ತೆ. ಇಟ್ಕೊಂಡು ಆರಾಮಾಗಿಲ್ಲ ರಿಲ್ಯಾಕ್ಸ್ ಆರಾಮಾಗಿದೆ ಗುರು. 3 ಮೀಟರ್ಸ್ 3 ಮೀಟರ್ ಉದ್ದ ಇದೆ ಅಂತೆ. ಅದು ಏನೇ ಅಂದ್ರೆ ನಾವು ಝೂ ಅಲ್ಲಿ ಹುಡ್ಕೋದಕ್ಕೂ ಇಲ್ಲಿ ನೋಡೋದಕ್ಕೂ ಎದಳಲ್ಲ ಕಿರಣ. ಮಲ್ಕೊಂಡ್ಬಿಟ್ಟಿದೆ ಮೊಸಳೆನ ಅದ್ರ ಮನೇಲಿ ನೋಡೋದೇ ಮಜಾ. ಹಿಂಗಿದೆ ನೋಡಿ ಕಿರಣ, ಭಯ ಇಲ್ದರೆ ಆರಾಮಾಗಿ ಮಲ್ಕೊಂಡಿದೆ. 3 ಮೀಟ್ರು 26 ವರ್ಷ ಈ ಮೊಸಳೆಗೆ. ಫೀಮೇಲ್ ಮೊಸಳೆ ಆಚಿಂಗ್ ಸೀಸನ್, ಇದು ಮೊಟ್ಟೆ ಒಡೆಯೋ ಸೀಸನ್ ಅಂತ. ಇವಾಗ ಕಾಯ್ಕೊಂಡು ಕೂತ್ಕೊಂಡಿದೆ ಯಾವಾಗ ಹೊಡಿಯುತ್ತೆ ಮೊಟ್ಟೆನ ಅಂತ. ಎದ್ದೊಳ್ತಾನೆ ಇಲ್ಲ ಚಿನ್ನು, ಅದು ಸುಮ್ಮನೆ ಮಲ್ಗೈತೆ. ಇವಾಗ ಎದೊಳ್ತು, ನೀನು ಹೋಗ್ಬೇಕಾರೆ ಎದೊಳ್ತು ಗುರು. ನಾನು ಇವಾಗ ತಾನೇ ಹೇಳಿದೆ ಸುಮ್ಮನೆ ಇಟ್ಟವ್ರ ಅಲ್ಲಿ ಅಂತ. ಹೆಂಗೆ ಎದೊಳ್ತು ನೋಡ್ದು ಗೊತ್ತಾ, ಕೇಳಿಸ್ಕೊಂಡದು ಒರಿಜಿನಲ್ ಕೊಡೋ ಅಂತ. ಬಾಯ್ ಗುರು, ಹೋಗ್ತೀವಿ ನಾವು. ಎದ್ದು ನೋಡ್ತು, ಜುಕ್ ಅಂತ ಎದ್ದು ನೋಡ್ತು. ಆ್ಯಕ್ಚುಲಿ ಕೊನೆಯಲ್ಲಿ ಕ್ವಿಕ್ ಇರುತ್ತೆ ನೋಡಿದ್ರೆ ಅದು ಮೊಸಳೆ. ಸೊ ಒಂದು ಫೀಮೇಲ್ಗೆ ಮಲ್ಟಿಪಲ್ ಮೇಲ್ ಕಾಂಪಿಟೇಷನ್ ಮಾಡ್ತಾ ಇರ್ತಾವಂತೆ ಕ್ರೊಕೊಡೈಲ್ಗಳು. ಸೊ ಜಗಳ ಆಡಿದಾಗ ಕ್ರೊಕೊಡೈಲ್ ಸಾಯಲ್ವಂತೆ, ಆದರೆ ಕಟ್ಟಾಗ ಲಿಂಬು ಅವ್ರ ಕೈ ಕಾಲೇ ಕಟ್ಟಾಗ್ಬಿಡ್ತಾವಂತೆ, ಸತ್ತೋಗಲ್ವಂತೆ. ಆದರೆ ಸೊ ಎಲ್ಲ ಕೂಡ ಕಾಂಪಿಟೇಷನ್ಸ್ ವರ್ಡ್ ಇದು ಕೂಡ. ಸೊ ನಾವು ಬರೀ ಕ್ರೊಕೊಡೈಲ್ ಏನು ಹುಡ್ಕೊಂಡು ತಿರುಗಾಡ್ತಿದ್ರು ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ, ಹೆಂಗೆ ಜೀವನ ನಡೆಸ್ತಾ ಇದ್ದಾರೆ, ಎಜುಕೇಷನ್ ಥರ ಅನಿಸ್ತಿದೆ ನಮಗೂ ಕೂಡ ಇದು. ಮಳೆ ಬಂತು. ಓಕೆ ಸ್ಟಾರ್ಟ್. ಮಮ್ಮಿ ಏನಿದು ಹುಳನ? ಇಲ್ಲ, ಹಿಂಗಂದೆ ಫುಲ್ ಮಳೆ ಹೋದ್ರತ್ತು ಗೊತ್ತಾ, ಇಷ್ಟು ಬ್ಲೆಸ್ಸಿಂಗ್ ಥರ. ಆ ಕಡೆ ಹೋಗಿ ಒಂಚೂರು. ಈ ಕಡೆ. ಓಕೆ ಓಕೆ ಸ್ಟಾರ್ಟ್. ವೆಲ್ಕಮ್ ಟು ದ ಏನಾಶ ಇದು ಮೂಸ್ಮನ್ ಜಾರ್ಜಾ. ಮೂಸ್ಮನ್ ಜಾರ್ಜ್ ಅಲ್ಲ ಕಣ, ಮಾಸ್ಮ್ಯಾನ್ ಜಾರ್ಜ್. ಮೂಸ್ಮ್ಯಾನ್ ಅಂತೆ. ಆಸ್ಟ್ರೇಲಿಯಾದ ಅತಿ ದೊಡ್ಡ ರೈನ್ ಫಾರೆಸ್ಟ್ಗೆ. ಆಸ್ಟ್ರೇಲಿಯಾದ ಅತಿ ದೊಡ್ಡ ರೈನ್ ಫಾರೆಸ್ಟ್ ಡ್ರೈನ್ ಟ್ರೀಗೆ ಸ್ವಾಗತ ಸುಸ್ವಾಗತ. ಓಕೆ 1 2 3 ಲೆಟ್ಸ್ ಗೋ. ಡಿಂಗ್ ಡಿಂಗ್ ಗಾಲಿ, ಡಿಂಗ್ ಡಿಂಗ್ ಗಾಲಿ.